ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ವಚನಸಿರಿ ಪಂಡಿತ ಅಂಬಯ್ಯ ನೋಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯ 3ನೇ ವರ್ಷದ ಅಂಗವಾಗಿ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಈಗ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ವಾರ್ಡ್ ವಾರ್ ಕ್ಷೇತ್ರ ಪುನರ್ ವಿಂಗಡಣೆ, ಮೀಸಲು ನಿಗದಿಗೊಳಿಸಲು ನಗರಾಭಿವೃದ್ಧಿ ಇಲಾಖೆಯಿಂದ ಡಿಸಿಗೆ ಸೂಚನೆ, ಚುರುಕುಗೊಂಡ ಪ್ರಕ್ರಿಯೆ. ಜಿಲ್ಲಾ ಪೊಲೀಸ್ ಕ್ರೀಡಾಕೂಟ, ಒತ್ತಡದಿಂದ ಹೊರಬರಲು ಕ್ರೀಡೆಗಳು ಸಹಕಾರಿ, ಈಶ್ವರ್ ಕುಮಾರ್ ಕಾಂದು. ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 21ರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ, ಎಂಬಿ ನಾಡಗೌಡ. ಅಸುರಕ್ಷಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ಆಗ್ರಹಿಸಿ ನವೆಂಬರ್ 26ರಂದು ಬೆಂಗಳೂರು ಚಲೋ, ಗಂಗಣ್ಣ ತೋರಣದಿನ್ನಿ. ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮಾರ್ಪಟ್ಟಿದ್ದು, ಕ್ಷೇತ್ರ ಪುನರ್ ವಿಂಗಡಣೆ ಮೂಲಕ ವಾರ್ಡ್ ವಾರ್ ಮೀಸಲಾತಿ ನಿಗದಿಗೆ ಪ್ರಕ್ರಿಯೆಗಳು ಚುರುಕುಗೊಂಡಿವೆ. ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ್ದರಿಂದ 35 ವಾರ್ಡ್ಗಳ ಸಂಖ್ಯೆ ಹೆಚ್ಚಳವಾಗಿದ್ದು, ಕ್ಷೇತ್ರಗಳ ಪುನರ್ ವಿಂಗಡಣೆಗೊಳಿಸಿ ಪ್ರಸ್ತಾವನೆ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ಸೂಚಿಸಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ನಗರದ ವಿವಿಧ ಗ್ರಾಮಗಳನ್ನು ಸೇರ್ಪಡೆ ಮಾಡಲಾಗಿದ್ದು, ಹೊಸ ವಾರ್ಡ್ಗಳ ರಚನೆ ಅವಶ್ಯಕತೆ ಇರುವುದರಿಂದ ಪಾಲಿಕೆ ಎಲ್ಲಾ ವಾರ್ಡ್ಗಳ ಕ್ಷೇತ್ರ ಮತದಾರರ ಪುನರ ವಿಂಗಡಣೆಯಾಗಬೇಕಿದೆ. ವಾರ್ಡ್ ವಾರ್ ಜನಸಂಖ್ಯೆ ಚೆಕ್ ಬಂದಿ, ಎಸ್ಸಿ ಎಸ್ಟಿ ಜನಸಂಖ್ಯೆ ಹಾಗೂ ವಾರ್ಡಿನ ಚೆಕ್ ಬಂದಿಗಳನ್ನು ನಿಗದಿಪಡಿಸಿ ಮೀಸಲಾತಿ ಪಟ್ಟಿಯನ್ನು ಮಾರ್ಗಸೂಚನೆಗಳ ಅನ್ವಯ ಸಿದ್ಧಪಡಿಸಿ ಸಲ್ಲಿಸಲು ಸೂಚಿಸಲಾಗಿದೆ. ಜಿಲ್ಲಾಧಿಕಾರಿಗಳು ಸಲ್ಲಿಸಬೇಕಾಗಿರುವ ಕ್ಷೇತ್ರವಾರು ಪುನರ ವಿಂಗಡಣೆ ಮಾಹಿತಿ ಆಧರಿಸಿ ವಾರ್ಡ್ ವಾರು ನಿಗದಿಯಾಗಬೇಕಿದೆ. ಮತದಾರರು ಈಗಾಗಲೇ ಗುರುತಿಸಿಕೊಂಡಿರುವ ವಾರ್ಡಿನಿಂದ ಬದಲಾವಣೆ ಆಗುವ ಸಾಧ್ಯತೆಗಳು ಇವೆ. ಹೊಸದಾಗಿ ಸೇರ್ಪಡೆಗೊಂಡಿರುವ ಗ್ರಾಮಗಳ ಜನಸಂಖ್ಯೆ ಈಗಾಗಲೇ ಇರುವ ವಾರ್ಡ್ಗಳ ಜನಸಂಖ್ಯೆವಾರು ವಿಂಗಡಣೆ ಆಗಲಿದೆ. ಜನಸಂಖ್ಯೆ ಅನುಗುಣವಾಗಿ ವಾರ್ಡ್ಗಳನ್ನು ಪುನರ ವಿಂಗಡಣೆ ಮಾಡಿ ಸಿದ್ಧವಾಗುವ ವಾರ್ಡ್ ವಾರು ಮೀಸಲಾತಿಯನ್ನು ನಿಗದಿಪಡಿಸಲಾಗುತ್ತದೆ. ಮೊದಲ ಬಾರಿಗೆ ಮಹಾನಗರ ಪಾಲಿಕೆ ವಾರ್ಡ್ ವಾರು ಪಟ್ಟಿಯೊಂದಿಗೆ ಮೀಸಲಾತಿ ನಿಗದಿಗೊಳ್ಳಬೇಕಿದೆ. ಈಗಾಗಲೇ ರಾಜಕೀಯ ಪಕ್ಷಗಳು ವಾರ್ಡ್ ವಾರು ಅಭ್ಯರ್ಥಿಗಳ ಗುರುತಿಸುವಿಕೆ ಕೆಲಸ ಪ್ರಾರಂಭಿಸಿದೆ. ಆದರೆ ವಾರ್ಡ್ ವಾರು ಹಾಗೂ ಮೀಸಲು ನಿಗದಿಗೊಳಿಸಲು ಒತ್ತಡ ಹೇರುವ ಪ್ರಯತ್ನಗಳು ಚುರುಕುಗೊಂಡಿವೆ. ಆಡಳಿತಾರೂಢ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳ ಮೂಲಕ ಮೀಸಲು ನಿಗದಿಗೆ ಆಕಾಂಕ್ಷಿಗಳು ಒತ್ತಡ ಹೇರುವ ತಂತ್ರಗಳು ಪ್ರಾರಂಭಗೊಂಡಿವೆ. ಜಿಲ್ಲಾಧಿಕಾರಿಗಳು ಸಲ್ಲಿಸುವ ವಾರ್ಡ್ ವಾರು ಪುನರ ವಿಂಗಡಣೆ ವರದಿ ಆಧರಿಸಿ ಮೀಸಲು ಅಂತಿಮಗೊಳಿಸಬೇಕಿದೆ. ಪೊಲೀಸರು ಒತ್ತಡದ ಮಧ್ಯೆ ಕೆಲಸದಲ್ಲಿ ತೊಡಗಿದ್ದು, ಆರೋಗ್ಯ ಮತ್ತು ಒತ್ತಡ ನಿವಾರಣೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪೊಲೀಸ್ ಅಧಿಕಾರಿಗಳ ಜೀವನ ಶೈಲಿ ಸದಾ ಒತ್ತಡದಲ್ಲಿರುತ್ತದೆ. ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಒತ್ತಡದಿಂದ ಮಾನಸಿಕವಾಗಿ ಕುಗ್ಗುವಂತಾಗುತ್ತದೆ. ಪೊಲೀಸ್ ಅಧಿಕಾರಿಗಳ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ. 2 ದಿನಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಪ್ರತಿದಿನವೂ ವ್ಯಾಯಾಮ, ಯೋಗದ ಕಡೆಗೆ ಆದ್ಯತೆ ನೀಡಿದರೆ ಆರೋಗ್ಯ ಸುಧಾರಣೆ ಸಾಧ್ಯವೆಂದರು. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮವನ್ನು ಉತ್ತೇಜಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ತೊಡಗಿಸಿ ಉದ್ಘಾಟಿಸಿದ ಮಾನ್ಯ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಸ್ವಾಗತ ಮಾಡಬೇಕು ಕ್ರೀಡಾಕೂಟಕ್ಕೆ. ನಾಲ್ಕು ವರ್ಷಗಳಿಂದ ಕ್ರೀಡಾ ಜ್ಯೋತಿಯನ್ನು ಹೊತ್ತು ಸಾಗುತ್ತಿದ್ದಾರೆ. ಎರಡ್ ಸಾವಿರದ 25ನೇ ಸಾಲಿನ ಜಿಲ್ಲಾ ಮಟ್ಟದ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸುವ ನಾವು ನಮ್ಮ ಘಟಕಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು
ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. RSI AAR ಘಟಕ ರಾಯಚೂರವರು ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಎರಡನೇ ತಂಡ ಗಜಪಡೆ ಅವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಎರಡನೇ ತಂಡ ಗಜಪಡೆ ಅವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಧ್ವಜಧಾರಿಗಳಾದ ಶ್ರೀ ವೆಂಕಟ ರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಐದನೇ ತಂಡ ಶಬಳಕಿ PSI ರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ತೆರಳುತ್ತಿದ್ದಾರೆ. ಮಾನ್ಯ ಮುಖ್ಯ ಅತಿಥಿಗಳಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ರಾಯಚೂರವರು ಹೂಗುಚ್ಛವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ವೇದಿಕೆ ಮೇಲೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಶ್ರೀ ಕುಮಾರಸ್ವಾಮಿ ರಾಯಚೂರವರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವ ಶ್ರೀ ಜಿ ಹರೀಶ್ ರಾಯಚೂರವರಿಗೆ ಆಗಮಿಸಿರುವ ನಮ್ಮ ಇಲಾಖೆಯ ನಿವೃತ್ತ ಅಧಿಕಾರಿಗಳಿಗೆ ಸ್ವಾಗತ. ಮತ್ತಿತರೆ ಇಲಾಖೆ ಜಿಲ್ಲೆಯ ನಾಗರಿಕರಿದ್ದೀರಿ, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾದ ವರ್ಗದ ಅಧಿಕಾರಿಗಳೇ, ಮುಖ್ಯವಾಗಿ ಈ ಕಾರ್ಯಕ್ರಮದ ನಾನು ನಮ್ಮ ಜಿಲ್ಲೆಯ SP ಸಾಹೇಬರಿಗೆ ಮತ್ತು ಎಂಟೈರ್ ಆರ್ಗನೈಸಿಂಗ್ ಕಮಿಟಿಗೆ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಈ ಸ್ಪೋರ್ಟ್ಸ್ ಮೀಟ್ಗೆ ನನಗೆ ಅವರು ಆಸ್ ಅ ಚೀಫ್ ಗೆಸ್ಟ್ ಇನ್ವೈಟ್ ಮಾಡಿದ್ದಾರೆ. ಇಟ್ಸ್ ಟ್ರೂಲಿ an honor and privilege to be here. Thank you very much, sir. ಈಗ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಸಿಬ್ಬಂದಿ ಇರಲಿ, ಅವರದ್ದು ಜೀವನ ಶೈಲಿ ಎಷ್ಟು ಡಿಫಿಕಲ್ಟ್ ಇರುತ್ತೆ ಆಸ್ ಕಂಪೇರ್ಡ್ ಟು ಸಿವಿಲಿಯನ್ಸ್. ವೆದರ್ ಆಫೀಸರ್ಸ್ ಇರಲಿ ಅಥವಾ ಸಾರ್ವಜನಿಕರು ಇರಲಿ, ಒಂದು ಪೊಲೀಸ್ ಆಫೀಸರ್ಸ್ ಲೈಫ್ ಆಸ್ ಕಂಪೇರ್ಡ್ ಟು ನಮ್ಮ ಸಿವಿಲಿಯನ್ ಗವರ್ಮೆಂಟ್ ಸರ್ವೆಂಟ್ ನಾನು ನೋಡಿದ್ದೇವೆ. ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಅಂದ್ರೆ ಡ್ಯೂಟಿ ಬರ್ಲಿಕ್ಕೆ ಟೈಮ್ ಇರುತ್ತೆ, ಬಟ್ ಯಾವ ಟೈಮ್ ಹೋಗ್ಬೇಕು ಅಂತ ಆ ಟೈಮ್ ಫಿಕ್ಸ್ ಇಲ್ಲ. ಈಗ ರಜೆ ದಿವಸಕ್ಕೆ ಎಲ್ಲರೂ ಹಬ್ಬ ಜಾತ್ರೆ ಎಲ್ಲ ಆಚರಣೆ ಮಾಡ್ತಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಅವ್ರ ಡ್ಯೂಟಿ ಮಾಡ್ತಾರೆ. VIP ವಿಸಿಟ್ ಅಲ್ಲಿ ಪ್ರೋಟೋಕಾಲ್ ನೋಡ್ಕೊಡ್ತಾರೆ. ಜಿಲ್ಲೆನಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಯಾವುದು ಡಿಸಾಸ್ಟರ್, ಯಾವುದು ಎಪಿಡೆಮಿಕ್, ಯಾವುದು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ, ನಮ್ಮ ಪೊಲೀಸ್ ಅಧಿಕಾರಿಗಳು ಮುಂದೆ ಹೋಗಿ ಇರ್ತಾರೆ. ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಡೆಡಿಕೇಶನ್ ಅಂಡ್ ಕಮಿಟ್ಮೆಂಟ್ ಟುವರ್ಡ್ಸ್ ಡ್ಯೂಟಿಗೋಸ್ಕರ ಎಲ್ಲ ಆಲ್ ದ ಪಬ್ಲಿಕ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಇರ್ತಾರೆ. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನಿಮ್ಮೆಲ್ಲರ ಕಮಿಟ್ಮೆಂಟ್ಗೆ, ನಿಮ್ಮೆಲ್ಲರ ಡೆಡಿಕೇಶನ್ಗೆ, ಡ್ಯೂಟಿಗೆ ನನ್ನ ಸಲ್ಯೂಟ್ ಇದೆ. ಇದು ಒಂದು ಪಾಸಿಟಿವ್ ಸೈಡ್ ಅಂದ್ರೆ ನಿಮ್ಮೆಲ್ಲ ಡ್ಯೂಟಿಗೋಸ್ಕರ ನಮ್ಗೆ ಈ ಎಲ್ಲ ಅಡ್ವಾಂಟೇಜ್ ಸಿಗ್ತಾ ಇದೆ, ಜನರಿಗೆ ಇಷ್ಟೆಲ್ಲ ಶಾಂತಿ ಸಿಗ್ತಾ ಇದೆ. ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಸೈಡ್ ಎಫೆಕ್ಟ್ಸ್ ಅಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ನಮ್ಮ ಅಧಿಕಾರಿಗಳಿಗೆ ನಾನು ಕೆಲವು ಕಡೆ ನೋಡಿದಾಗ, ಈಗ ಮಾನ್ಯ SP ಅವರು ಕೂಡ ಅದೇ ವಿಚಾರ ವ್ಯಕ್ತಪಡಿಸಿದ್ದಾರೆ. ಅವರು ಆರೋಗ್ಯ ವ್ಯವಸ್ಥೆ ಇರಲಿ, ಮಾನಸಿಕ ಒತ್ತಡ ಇರಲಿ, ಸ್ವಲ್ಪ ಲೈಫ್ ಸ್ಟೈಲ್ ಡಿಸೀಸ್ ಇರಲಿ, ಅದೆಲ್ಲ ಕೂಡ ಸ್ವಲ್ಪ ಟೈಮ್ ಬರ್ತಾ ಇರುತ್ತೆ. ಯಾಕಂದ್ರೆ ಟೈಮ್ ಕೊಡ್ತಾ ಇದ್ದಾಗ ಅದು ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ, ಫಿಟ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಸಿಗ್ತಾ ಇದೆ. ಅದಕ್ಕೆ ಈ 3 ದಿವಸ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮ ಏನಿದೆ, ಇದು ಜಸ್ಟ್ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಂತ ಇಲ್ಲ, ಇದು ಒಂದು ರಿಮೈಂಡರ್ ಇದೆ. ನಮ್ಮೆಲ್ಲರಿಗೆ ರಿಮೈಂಡರ್ ಏನಿದೆ, ಫಿಟ್ನೆಸ್ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು, ಒತ್ತಡ ನಿವಾರಣೆಗೋಸ್ಕರ ನಾವು ಯಾವ ರೀತಿಯಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರಲಿ, ಯೋಗ ಇರಲಿ, ಮೆಡಿಟೇಷನ್ ಇರಲಿ, ಎಕ್ಸರ್ಸೈಸ್ ಇರಲಿ, ನಾವೆಲ್ಲ ಅಟ್ಲೀಸ್ಟ್ ದಿನಕ್ಕೆ 1 hour 1.5 hour ನಾವು ಡೆಫಿನೆಟ್ಲಿ ಡೆಡಿಕೇಟ್ ಮಾಡಬೇಕಾಗತ್ತೆ. ಅಲಾಂಗ್ ವಿತ್ ಫಿಟ್ನೆಸ್ ಒಂದು ನಮಗೆ ಟೀಮ್ ವರ್ಕ್ ಥ್ರೂ ಈ ಸ್ಪೋರ್ಟ್ಸ್ ಮೀಟ್ ಅಲ್ಲಿ
ನಮಗೆ ಆಸ್ ಎ ಟೀಮ್ ತಂಡವಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಟೀಮ್ ಸ್ಪಿರಿಟ್ ಯಾವ ರೀತಿ ನಾವು ಡೆವಲಪ್ ಮಾಡಬೇಕು, ಅದು ಕೂಡ ನಾವು ಕಲಿತೇವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಮಾತನಾಡಿ, ಕ್ರೀಡೆಗಳಿಂದ ಮನಸ್ಸನ್ನು ಹತೋಟಿಯಲ್ಲಿಡಲು ಸಾಧ್ಯ. ಪ್ರತಿ ವರ್ಷ ಕ್ರೀಡೆಗಳು ನಡೆಸುವುದರ ಉದ್ದೇಶ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮಾನಸಿಕ ಒತ್ತಡ ನಿವಾರಣೆ ಆಗುವುದು, ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಎಂದರು. ಪೊಲೀಸರು ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರೋಗ್ಯದಿಂದ ಇರಬೇಕು. ಆರೋಗ್ಯಕ್ಕೀಡಾದರೆ ಕೆಲಸ ಮಾಡಲು ಸಾಧ್ಯವಿಲ್ಲ. ಆರೋಗ್ಯವಂತರಾಗಿ ಸದೃಢರಾಗಬೇಕು. ದೈಹಿಕ ಶ್ರಮ ಅಗತ್ಯವಿದ್ದು ಪ್ರತಿದಿನ ವ್ಯಾಯಾಮ ಮಾಡಬೇಕು. ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಎಂದರು. ಈ 3 ದಿನಗಳ ಕಾಲ 21ಕ್ಕಿಂತ ಹೆಚ್ಚು ಬೇರೆ ಬೇರೆ ಆಟಗಳಲ್ಲಿ ಅಥವಾ ಈವೆಂಟ್ಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿ ಈ ಒಂದು ಒತ್ತಡನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಕೂಡ ಈ ಕಾರ್ಯಕ್ರಮದ ಇನ್ನೊಂದು ಭಾಗ. ನಮ್ಮ ಫಂಡಮೆಂಟಲ್ ಟ್ರೈನಿಂಗ್ ಏನಿದೆ, ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು PSI ಹಿಡಿದು BSP ಹಿಡಿದು IPS ಆಫೀಸರ್ಗೂ ಕೂಡ ಕನಿಷ್ಠ 1 ವರ್ಷಗಳ ಕಾಲ ಸತತ ದೈಹಿಕ ತರಬೇತಿಯನ್ನು ನಮಗೆ ಕೊಟ್ಟು ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ನಾವು ವರ್ತಿಸಬೇಕು ಮತ್ತು ಅದನ್ನು ನಿಭಾಯಿಸಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತಾರೆ. ಬಟ್ ನಾವು ಒಂದ್ಸರಿ ಫೀಲ್ಡಿಗೆ ಬಂದರೆ ನಾವು ಅದನ್ನು ಯಶಸ್ವಿಯಾಗಿ ಮೈಗೂಡಿಸ್ಕೊಂಡು ಮುಂದುವರಿಲಿಕ್ಕಾಗಲ್ಲ. ಅದರ ಅವಶ್ಯಕತೆ ತುಂಬ ಇದೆ. ಪೊಲೀಸರು ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರ್ತದೆ. ಒಂದು ವೇಳೆ ಪೊಲೀಸರಲ್ಲಿ ಅನಾರೋಗ್ಯ ಕಂಡ್ರೆ ಆ ಅನಾರೋಗ್ಯ ಪೀಡಿತ ಪೊಲೀಸರು ಸಮಾಜಕ್ಕೆ ಹೇಗೆ ಸರ್ವಿಸ್ ಮಾಡಲಿಕ್ಕೆ ಸಾಧ್ಯ? ಈ ಎಲ್ಲ ನಿಟ್ಟಿನಲ್ಲಿ ಇವತ್ತಿನ ಒಂದು ಸ್ಪೋರ್ಟ್ಸ್ ತುಂಬ ಮುಖ್ಯ ಆಗುತ್ತೆ. ಹಿಂದೆ ಭಾರತ ಹಳ್ಳಿಗಳ ದೇಶ, ಇತ್ತೀಚೆಗೆ ಸ್ವಲ್ಪ ಅರ್ಬನೈಸೇಷನ್ ಆಗ್ತಾ ಇದೆ, ಸ್ವಲ್ಪ ಜಾಸ್ತಿನೂ ಆಗಿದೆ, ಅದರ ಕಂಟಿನ್ಯೂಟಿ ಇದೆ. ಈ ಹಳ್ಳಿಗಳ ಭಾರತದಲ್ಲಿ ಹಿಂದೆ ನಮ್ಮ ಜನ ಹೇಗೆ ಈ ಒಂದು ಕ್ರೀಡೆಗಳಲ್ಲಿ ಗೊತ್ತಿಲ್ಲದೇನೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅಲ್ಲಿ ತುಂಬ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಗುಡ್ಡೆದ್ದಂತಹ ಸ್ಪರ್ಧೆ, ದೊಣ್ಣೆ ವರ್ಷೆ, ಹೋರಾಟ, ಜಾನಪದಗಳು, ಸುಗ್ಗಿ ಬತ್ತು ಅಂತಂದರೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಆ ಒಂದು ಕೃಷಿ ಚಟುವಟಿಕೆ ತೊಡಗಿದ್ದನ್ನು ನಾವು ನೋಡಿದ್ದೀವಿ. ಇವತ್ತಿನ ಕಾಲ ಏನಿದೆ, ಇವತ್ತು ಸುಗ್ಗಿಗೂ ಕೂಡ ಎಲ್ಲೋ ಅಲ್ಲಿ ಒಂದೊಂದು ಕೃಷಿ ಚಟುವಟಿಕೆಗಳಲ್ಲಿ ಮನುಷ್ಯ ಭಾಗಿಯಾಗ್ತಾ ಇದ್ದಾನೆ. ಮೆಜಾರಿಟಿ ಮೆಸನ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಆರಷ್ಟಲ್ಲಿ. ಹೀಗಾಗಿ ದೈಹಿಕ ಶ್ರಮ ಹಿಂದೆ ಆರೋಗ್ಯ ವೃದ್ಧಿಸಲಿಕ್ಕೆ ಹೇಗೆ ಸಾಧ್ಯ? ಮತ್ತೆ ಮನಸ್ಸು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ದೇಹ ಮತ್ತು ಮನಸ್ಸು ಈ ಎರಡುಗಳ ಸಮ್ಮಿಳಿತ ಅಥವಾ ಸಮ್ಮಿಳನ ನಮ್ಮ ಆರೋಗ್ಯಕ್ಕೆ, ನಮ್ಮ ಸಾಮಾಜಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ಇತ್ತೀಚೆಗೆ ಒಂದು ದೊಡ್ಡ ಶಾಪ ಆಗ್ತದೆ ನಮಗೆ ಮೊಬೈಲ್ಗಳು. ಎಲ್ಲರೂ ಬಿಟ್ಟಿರ್ತೀವಿ, ಬಟ್ ಮೊಬೈಲ್ ಬಿಟ್ಟರೆ ಚಾನ್ಸಸ್ ಇಲ್ಲ, ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ರೀತಿ ನಾವು ಅಡಿಕ್ಟ್ ಆಗಿರ್ತೀವಿ ಅಥವಾ ಅನಿವಾರ್ಯತೆಗೆ. ಅದಿದ್ದೇನೆ ಇವತ್ತು ನಮ್ಮ ಬದುಕು ಯಾವುದೇ ಕಾರಣಕ್ಕೂ ಮುಂದೆ ಹೋಗಲ್ಲ. ಇಂಥ ಒಂದು ಅನಿವಾರ್ಯತೆಯಲ್ಲಿ ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಅವರು ಮಾನ್ಯ ಮುಖ್ಯ ಅತಿಥಿಗಳಿಗೆ 2020 ದೇಹದಾಢ್ಯ ಸ್ಪರ್ಧೆಯಲ್ಲಿ ಭಾರತದಿಂದ ಪ್ರತಿನಿಧಿಸಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಅಲ್ಲದೆ 2025ನೇ ಸಾಲಿನಲ್ಲಿ ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ನಲ್ಲಿ ನಡೆದ ಏಷ್ಯಾ ದೇಹದಾಢ್ಯ ಸ್ಪರ್ಧೆ ಚಪ್ಪಾಳೆಯ ಮೂಲಕ ಎಲ್ಲರೂ ಅವರಿಗೆ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.
ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವ್ರ ಮನಸ್ಸು ರಿಲೀಫ್ ಆಗ್ತದೆ. ಮಹತ್ವವನ್ನು ತಿಳಿಸಿದ ಮತ್ತು ಈ ಕ್ರೀಡಾಕೂಟಕ್ಕೆ ಎಲ್ಲರನ್ನು ಸ್ವಾಗತಿಸಿದಂತಹ ಆ ಟೈಮಲ್ಲಿ ಇದನ್ನೆಲ್ಲ ಗಮನಿಸಿ ಇಲಾಖೆಯ ದೃಷ್ಟಿಯಿಂದ ಬೇರ್ಪಡಿಸಿ ಸಾಧ್ಯ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ನಿಂಬಲಿಸ್ತಾ ಇರ್ತವೆ. ಇಲಾಖೆ ಜೊತೆ ಅವಿನಾಭಾವ ಸಂಬಂಧ ಹೊಂದಿದೆ. ಇವು ಮೂರನ್ನು ಕೂಡ ಪೊಲೀಸ್ ಮತ್ತೆ ಸ್ಟ್ರೆಸ್, ಪೊಲೀಸ್ ಮತ್ತೆ ಟೆನ್ಷನ್ ವರ್ಗದ ಅಧಿಕಾರಿಗಳೇ ಮುಖ್ಯವಾಗಿ ಈ ಕಾರ್ಯಕ್ರಮದ ಜಿಲ್ಲೆಯ ನಾಗರಿಕರಿದ್ದೀರಿ. ನಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋ ನಮ್ಮ ಇಲಾಖೆಯ ನಿವೃತ್ತ ಅಧಿಕಾರಿಗಳಿಗೆ ಸ್ವಾಗತ. ಮತ್ತಿತರೆ ಇಲಾಖೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವ ಶ್ರೀ ಜಿ ಹರೀಶ್ ರಾಯಚೂರು ಅವರಿಗೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಶ್ರೀ ಕುಮಾರಸ್ವಾಮಿ ರಾಯಚೂರು ಅವರಿಗೆ, ಹಾಗೆ ಈ ವೇದಿಕೆ ಮೇಲೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ರಾಯಚೂರವರು ಹೂಗುಚ್ಛವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಲೈಫ್, ನಮ್ಮ ಪರ್ಸನಲ್ ಲೈಫ್ ಇರಲಿ, ನಮ್ಮ ಪ್ರೊಫೆಷನಲ್ ಲೈಫ್ ಇರಲಿ, ಆಗ್ತಾ ಇರ್ತದೆ. ಕೆಲವು ಸಾರಿ ಅದು ಏನೇನು ಲಾ ಅಂಡ್ ಆರ್ಡರ್ ಸಿಚುವೇಶನ್ ನಿಮ್ಮೆಲ್ಲರಿಗೂ ಬರುತ್ತೆ. ಪ್ರೊಟೆಸ್ಟ್ ಕ್ಯಾರೆಕ್ಟರ್, ನಮ್ಮ ಕ್ಯಾರೆಕ್ಟರ್ ಏನಿದೆ ವೈಟ್ ಪ್ಲೇಯಿಂಗ್ ಸ್ಪೋರ್ಟ್ಸ್ ರಿಫ್ಲೆಕ್ಟ್ ಆಗ್ತದೆ ಬೇರೆ ಎಲ್ಲ ಪರಿಸ್ಥಿತಿಗಳಲ್ಲಿ. ಅದಕ್ಕೆ ಈ 3 ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲ ಲಾಸ್ಟ್ ಬಿಡ್ಬೇಡ್ರಿ ಮುಂದಕ್ಕೆ. ಮೊದಲೇ ಸ್ಪರ್ಧೆಯಲ್ಲಿ ಈ ಸಂದರ್ಭದಲ್ಲಿ ಎಎಸ್ಪಿ ಕುಮಾರಸ್ವಾಮಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಿ ಹರೀಶ್, ಡಿಎಸ್ಪಿ ಶಾಂತವೀರ್, ಡಿಎಸ್ಪಿ ಗೋರ್ಕೆ, ಲಿಂಗಸುಗೂರು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್, ಸಿಂಧನೂರು ಡಿವೈಎಸ್ಪಿ ಚಂದ್ರಶೇಖರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ವಚನಸಿರಿ ಪಂಡಿತ ಅಂಬಯ್ಯನೋಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯ 3ನೇ ವರ್ಷದ ಅಂಗವಾಗಿ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಸರ್ವರಿಗೂ ಆದರದ ಸ್ವಾಗತ. ದಿನಾಂಕ 22/11/2025 ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ.
ಬಿಗ್ಗೆಸ್ಟ್ ಸೇಲ್ 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಅದೋನಿಸ್ ಬ್ರ್ಯಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಮೆಗಾ ನ್ಯೂಸ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಕನಿಷ್ಠ ವೇತನ ಪರಿಷ್ಕರಣೆ ಸೇರಿದಂತೆ ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಶಾಸಕರು, ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಲು ಮನವಿ ಮಾಡಲಾಗಿದ್ದು, ಸ್ಪಂದನೆ ದೊರೆಯದ ಹೋದಲ್ಲಿ ಡಿಸೆಂಬರ್ 21ರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ ಪ್ರಾರಂಭಿಸಲಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಬಿ ನಾಡಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಲ್ಲಿ 63,000 ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ ವಸೂಲಿ ಕ್ಲರ್ಕ್ ಕಮ್ ಡಾಟಾ ಆಪರೇಟರ್, ಸ್ವಚ್ಛತಾಗಾರರು, ಸಿಪಾಯಿಗಳು, ವಾಟರ್ ಮ್ಯಾನ್ಗಳಿಗೆ ಕನಿಷ್ಠ ವೇತನ ಪಾವತಿಸಲಾಗುತ್ತಿದೆ. ಆದರೆ 2021ರಿಂದ ಕನಿಷ್ಠ ವೇತನ ಪರಿಷ್ಕರಣೆಗೊಂಡಿಲ್ಲ. ಬೆಲೆ ಏರಿಕೆ ಅನುಗುಣವಾಗಿ ಕನಿಷ್ಠ ವೇತನ ಪರಿಷ್ಕರಣೆ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಪ್ರದರ್ಶಿಸುತ್ತಿದೆ. ನೌಕರರಿಗೆ 3 ತಿಂಗಳಿಗೊಮ್ಮೆ ವೇತನ ಪಾವತಿಸಲಾಗುತ್ತಿದೆ. ಸರ್ಕಾರ ಅನುದಾನ ನೀಡಿದರೂ ಸಾಲಕ್ಕೆ ಪಾವತಿ ಆಗುತ್ತಿಲ್ಲ. ಪಂಚಾಯಿತಿ ನೌಕರರ ಸಮಸ್ಯೆಗಳಿಗೆ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಬೇಕೆಂದು ಶಾಸಕರುಗಳಲ್ಲಿ ಮನವಿ ಮಾಡಲಾಗಿದೆ. ಪಂಚಾಯಿತಿ ನೌಕರರಿಗೆ ಯಾವುದೇ ಪಿಂಚಣಿ ಇಲ್ಲದೆ ನಿವೃತ್ತಿ ಹೊಂದುತ್ತಿದ್ದಾರೆ. ಅನೇಕರು ಮರಣ ಹೊಂದಿದ್ದಾರೆ. ಮಾಸಿಕ 6,000 ಪಿಂಚಣಿ ನಿಗದಿ ಮಾಡಿ ಗ್ರಾಮ ಸೇವಕರಿಗೆ 10 ಲಕ್ಷ ರೂಪಾಯಿ ಇಡಿಗಂಟು ನೀಡಬೇಕು. ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ನೇಮಕ ಮಾಡಿಕೊಂಡು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದುವರೆಸುವುದು ಸೇರಿದಂತೆ 17 ಬೇಡಿಕೆಗಳಿಗೆ ಅನಿರ್ದಿಷ್ಟ ಧರಣಿ ನಡೆಯಲಿದೆ. ಗ್ರಾಮಗಳ ಸ್ವಚ್ಛತೆ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದ್ದು, ಜನರಿಗೆ ಆಗುವ ತೊಂದರೆಗಳಿಗೆ ಸರ್ಕಾರವೇ ಹೊಣೆ ಎಂದರು. ಯಾವುದೇ ಸಿಗ್ತಾ ಇಲ್ಲ. ಆ ದಿಶೆಯಲ್ಲಿ ನಾವು 88ರಿಂದ ಸಂಘ ಕಟ್ಟಿಕೊಂಡು ನಿರಂತರ ಚಳವಳಿಯನ್ನು ಮಾಡ್ತಾ ಬಂದಿರೋದ್ರಿಂದ ಈಗ ಕನಿಷ್ಠ ವೇತನ ಅಂತೇಳಿ ಜಾರಿ ಮಾಡಿದ್ದಾರೆ. ಆದರೆ ಅದು ಕೂಡ ಪ್ರತಿ 5 ವರ್ಷಕ್ಕೊಂದ್ಸಲ ಮೂಲ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಕಾನೂನಲ್ಲಿ ಇದ್ರೂ ಕೂಡ 2021ಕ್ಕೆ ನಮ್ಮದು ಪರಿಷ್ಕರಣೆ ಆಗಬೇಕಾಗಿರುವಂಥದ್ದು ಈಗ 2025 ಮುಗಿತಾ ಬಂದರೂ ಇನ್ನೂ ಪರಿಷ್ಕರಣೆ ಆಗ್ತಾ ಇಲ್ಲ. ಸುಮಾರು ನಮಗೆ ಈಗಿನ ಬೆಲೆ ಏರಿಕೆಗೆ ಅನುಗುಣವಾಗಿ 36,000 ರೂಪಾಯಿ ಕನಿಷ್ಠ ವೇತನ ಸಿಗಬೇಕಾಗಿತ್ತು. ಆದರೆ ಸರ್ಕಾರದ ಈ ನಿರ್ಲಕ್ಷ್ಯ ಧೋರಣೆ ಅನ್ಬೇಕು ಅಥವಾ ಬೇಜವಾಬ್ದಾರಿತನ ಅನ್ಬೇಕು ಗೊತ್ತಿಲ್ಲ. ಸೊ ಅದರಿಂದಾಗಿ ನಮಗೆ ನೌಕರರಿಗೆ ಸಿಗಬೇಕಾಗಿರುವಂಥ ವೇತನ ಇವತ್ತು ಕೇವಲ 18,000 ರೂಪಾಯಿಯಲ್ಲಿ ಕಾರ್ಯನಿರ್ವಹಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಗ್ರಾಮ ಪಂಚಾಯತ್ಗಳಲ್ಲಿ ಇತ್ತೀಚೆಗೆ ನಿವೃತ್ತಿ ಆಗ್ತಾ ಇದ್ದಾರೆ, ಅಕಾಲಿಕ ಮರಣ ಹೊಂದಿದ್ದಾರೆ. ಅವರ ಕುಟುಂಬಕ್ಕೆ ಯಾವುದೇ ಪರಿಹಾರ ಇಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಹಿಡಿದಂತ ಕೊಡ್ತಾ ಇದ್ದಾರೆ. ಕೆಲವರಿಗೆ ಮನಸ್ಸಿಗೆ ಪೆನ್ಷನ್ ಅಂತ ಹೇಳಿ ಲಂಚ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ. ನಾವು 2020ರಿಂದಲೂ ಪೆನ್ಷನ್ ಬೇಕು ಅಂತ ಫೈಟ್ ಮಾಡ್ತಾ ಇದ್ದೀವಿ. ಪೆನ್ಷನ್ ಕನಿಷ್ಠ 6,000 ರೂಪಾಯಿ ಅವ್ರಿಗೆ ಸಿಗಬೇಕು ಅಂತ ಹೇಳಿ ಫೈನಾನ್ಸ್ ಇಲಾಖೆಗೆ 2021ರಲ್ಲಿ ಫೈನಾನ್ಸ್ ಇಲಾಖೆ ಹೋಗಿದಂತ ಇವತ್ತಿನವರೆಗೂ ಅದು ಮಂಜೂರಾತಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ನಮ್ಮ ಮಂತ್ರಿ ಕಡೆಯಿಂದ. ಹಾಗಾಗಿ ನಮ್ಮ ಮಂತ್ರಿನೂ ಸರಿ ಇಲಾಖೆ ಬಗ್ಗೆ ಗೌರವ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ, ನೌಕರರ ಕಷ್ಟಗಳಿಗೆ ಸ್ಪಂದಿಸ್ತಾ ಇರೋದ್ರಿಂದ ನಾವು ಇವಾಗ 4 ಪ್ರಮುಖ ಬೇಡಿಕೆಗಳನ್ನು, ಅದರಲ್ಲಿ 17 ಬೇಡಿಕೆಗಳನ್ನು ಪಾಯಿಂಟ್ ಔಟ್ ಮಾಡಿದ್ದೀವಿ. ಈ ಸಲ 4 ಬೇಡಿಕೆಗಳನ್ನ ಪಡ್ಕೊಂಡೇ ತಿರಬೇಕು ಅನ್ನೋ ರೀತಿಯಲ್ಲಿ ಒಂದು ಹೋರಾಟವನ್ನ ರೂಪಿಸಬೇಕು ಅಂತ ಹೇಳಿ ಅದರ ಭಾಗವಾಗಿ ಕರ್ನಾಟಕದ ಎಲ್ಲ ಶಾಸಕರಿಗೂ ಮತ್ತು ಮಂತ್ರಿಗಳಿಗೂ MLCಗಳಿಗೂ ಮನವಿಯನ್ನು ಈಗ ಆಲ್ರೆಡಿ ಕೊಟ್ಟಾಗಿದೆ. ಇದಕ್ಕೆ ಇತ್ಯರ್ಥ ಆಗದೇ ಇದೆ. ನಾವು ಡಿಸೆಂಬರ್ 20ರಿಂದ ಬೆಂಗಳೂರಲ್ಲಿ ಅನಿರ್ದಿಷ್ಟ ಚಳವಳಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅವರ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾ ಇರೋ ಹಾಗೆಯೇ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಚಳವಳಿಯನ್ನು ಮಾಡಬೇಕು.
ಈ ಚಳವಳಿಯಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರನ್ನ ಪಾಲ್ಗೊಳ್ಳುವ ರೀತಿಯಲ್ಲಿ ನಾವು ಒಂದು ರಾಜ್ಯದ ಪದಾಧಿಕಾರಿಗಳು ಪ್ರಯತ್ನ ಪಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ಅನಿರ್ದಿಷ್ಟ ಚಳವಳಿಯಲ್ಲಿ ಗ್ರಾಮೀಣ ಜನರಿಗೆ ಏನು ಮೂಲಭೂತ ಸೌಕರ್ಯಗಳು ಸಿಗಬೇಕಾಗಿದೆ ಅದು ಸಿಗದೇ ಇರಬಹುದು. ಯಾಕಂದ್ರೆ ಕುಡಿಯೋ ನೀರು ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು, ಅಥವಾ ಬೀದಿ ದೀಪದ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಆಮೇಲೆ ಕಸ ವಿಲೇವಾರಿ, ಈ ತರದೆಲ್ಲ ಹಲವಾರು ಕೆಲಸಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೀತಾ ಇರ್ತವೆ. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಮನ್ಸಲಾಪುರ್, ಅಂಜನಯ್ಯ ಮಾಡಿಗಿರಿ, ವೀರೇಶ್ ಇದ್ದರು. ಅಸುರಕ್ಷಿತ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಸಂಘಟಿತ ಗುತ್ತಿಗೆ ಸ್ಕೀಮ್ ಮತ್ತು ಕೃಷಿ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡುವುದು ಹಾಗೂ ಕಾರ್ಮಿಕ ಹಕ್ಕು ಕಸಿದುಕೊಳ್ಳುತ್ತಿರುವ 4 ಸಂಹಿತೆ ಜಾರಿ ವಿರೋಧಿಸಿ ನವೆಂಬರ್ 26ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಸುರಕ್ಷಿತ ಕಾರ್ಮಿಕ ಐಕ್ಯ ಆಂದೋಲನದಿಂದ ಪ್ರಾರಂಭವಾಗುತ್ತದೆ ಎಂದು ಆಂದೋಲನ ಸಂಚಾಲಕ ಗಂಗಪ್ಪ ತೋರಣದಿಂಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕನಿಷ್ಠ ವೇತನ ಕಾಯ್ದೆ ಜಾರಿಯಲ್ಲಿದ್ದರೂ ಕನಿಷ್ಠ ವೇತನ ವಂಚಿಸಲಾಗುತ್ತಿದೆ. ಗುತ್ತಿಗೆ, ಹೊರಗುತ್ತಿಗೆ, ದಿನಗೂಲಿಗಳೆಂದು ವಿಂಗಡಿಸಿ ವೇತನ ಭತ್ಯೆಗಳನ್ನು ವಂಚಿಸಲಾಗುತ್ತಿದೆ. 29 ಕಾರ್ಮಿಕರ ಕಾಯ್ದೆಗಳನ್ನು ರದ್ದುಗೊಳಿಸಿ 4 ಸಂಹಿತೆಗಳನ್ನು ರೂಪಿಸಿರುವ ಕೇಂದ್ರ ಸರ್ಕಾರ ಕಾರ್ಮಿಕ ಸಂಘ ಕಟ್ಟಿಕೊಳ್ಳಲು ನಿರ್ಬಂಧ ಹೇರಲು ಮುಂದಾಗಿದೆ. ಕೆಲಸದ ಅವಧಿಯನ್ನು 8 ತಾಸಿನಿಂದ 12 ತಾಸಿನವರೆಗೆ ವಿಸ್ತರಿಸಲು ಹೊರಟಿದೆ. ಮಹಿಳೆಯರಿಗೆ ರಾತ್ರಿ ಪಾಳೆಯ ಮಾಡಲು ಅವಕಾಶ ನೀಡಲಾಗಿದೆ. ಭದ್ರತೆ ಇಲ್ಲದ ಇರುವಾಗ ಮಹಿಳೆಯರು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಅಸಂಘಟಿತ ಕಾರ್ಮಿಕರಿಗೆ ಪ್ರತ್ಯೇಕ ಮಂಡಳಿ ಸ್ಥಾಪಿಸಿ ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ ಪಾವತಿಗೆ ಆಗ್ರಹಿಸಿ ನಡೆಯಲಿರುವ ಹೋರಾಟದಲ್ಲಿ ಕಾರ್ಮಿಕರು ಬೆಂಗಳೂರಿಗೆ ಆಗಮಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅಸಂಘಟಿತ ಗುತ್ತಿಗೆ ಮತ್ತು ಸ್ಕೀಮ್ ಹಾಗೂ ಕೃಷಿ ಕಾರ್ಮಿಕರ ಸಮೈಕ್ಯ ಚಳವಳಿಯ ಭಾಗವಾಗಿ ಎಲ್ಲ ಕಾರ್ಮಿಕರ ಹಕ್ಕುಗಳಿಗಾಗಿ ಇದೇ ಈ ತಿಂಗಳ 26ರಂದು ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಅಸುರಕ್ಷಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇರ್ಬೋದು, ಹಮಾಲಿ ಕಾರ್ಮಿಕರು ಇರ್ಬೋದು, ಕೃಷಿ ಕೂಲಿ ಕಾರ್ಮಿಕರು ಇರ್ಬೋದು, ಒಳಗುತ್ತಿಗೆ ಕಾರ್ಮಿಕರು ಇರ್ಬೋದು, ಇಂತಹ ಕಾರ್ಮಿಕರೆಲ್ಲರಿಗೂ ಕೂಡ ಕನಿಷ್ಠ ವೇತನ ನೀಡದೇನೆ ಸರ್ಕಾರಗಳು ವಂಚನೆ ಮಾಡ್ತವೆ. ಒಳಗುತ್ತಿಗೆ ಕಾರ್ಮಿಕರ ಈಗಾಗಲೇ ಒಳಗುತ್ತಿಗೆ ಕಾರ್ಮಿಕ ಕಾಯ್ದೆಯನ್ನು ನಿಷೇಧ ಮಾಡಿ ಅಂತೇಳಿ ಹಲವಾರು ಹೋರಾಟಗಳನ್ನ ಹಮ್ಮಿಕೊಂಡ್ರು ಸಹಿತ ಸರ್ಕಾರಗಳು ಯಾವುದೇ ರೀತಿಯಿಂದ ಅದನ್ನ ತಡೆಗಟ್ಟಲ್ಲ. ಒಳಗುತ್ತಿಗೆಯ ಹೆಸರಿನಲ್ಲಿ ಕಾರ್ಮಿಕರಿಗೆ ಬಹಳಷ್ಟು ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರತಿ ತಿಂಗಳವರೆಗೆ ಸಂಬಳವನ್ನು ನೀಡದೇ ಇರತಕ್ಕಂಥದ್ದು, ಇನ್ನೂ ಅನೇಕ ಸಮಸ್ಯೆಗಳನ್ನ ಅಸುರಕ್ಷಿತ ಕಾರ್ಮಿಕರು ರಾಜ್ಯಾದ್ಯಂತ ಅನುಭವಿಸ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳ ವಿರುದ್ಧವಾಗಿ ಸರ್ಕಾರ ಕೂಡಲೇ ಅವರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡಿ ಸರ್ಕಾರವನ್ನ ಬಗ್ಗಿಸಿ ಮತ್ತೆ ಕಾರ್ಮಿಕರಿಗೆ ಸಿಗುವಂತಹ ಹಕ್ಕುಗಳ ಪರವಾಗಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಇಡೀ ಜಿಲ್ಲಾದ್ಯಂತ ಇರ್ತಕ್ಕಂತಹ ಕಾರ್ಮಿಕರು ಈ ಒಂದು ಚಳವಳಿಗೆ ಅಸಂಖ್ಯಾತ ಸಂಖ್ಯೆಯ ಅಂಗಗಳಲ್ಲಿ ಬೆಂಗಳೂರಿಗೆ ಬಂದು ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕಂತ ಈ ಪತ್ರಿಕೆ ಮೂಲಕ ನಮ್ಮೆಲ್ಲರಿಗೂ ವಿನಂತಿಸಿಕೊಳ್ತಾ ಇದ್ದೀನಿ. 26ಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಇದೆ ಸರ್. ಕನಿಷ್ಠ ವೇತನ ಆದ್ರೆ ಇದುವರೆಗೂ ಕೂಡ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ ಸರ್. ಅನೇಕ ಇಲಾಖೆಗಳಲ್ಲಿ ಕೂಡ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಗ್ರಾಮೀಣ ಕೃಷಿ ಕೂಲಿಕಾರ ಸಂಘದ ಮಾರೆಪ್ಪ ರಂಗಾರೆಡ್ಡಿ, ರಾಮಣ್ಣ ಮಸ್ಕಿ, ಬಂಗಾರಿ ನರಸಿಂಹಲು, ಅಂಜನಯ್ಯ ಕುರುಬದೊಡ್ಡಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ವಾರ್ಡ್ ವಾರ್ ಕ್ಷೇತ್ರ ಪುನರ್ ವಿಂಗಡಣೆ, ಮೀಸಲು ನಿಗದಿಗೊಳಿಸಲು ನಗರಾಭಿವೃದ್ಧಿ ಇಲಾಖೆಯಿಂದ ಡಿಸಿಗೆ ಸೂಚನೆ, ಚುರುಕುಗೊಂಡ ಪ್ರಕ್ರಿಯೆ. ಜಿಲ್ಲಾ ಪೊಲೀಸ್ ಕ್ರೀಡಾಕೂಟ, ಒತ್ತಡದಿಂದ ಹೊರಬರಲು ಕ್ರೀಡೆಗಳು ಸಹಕಾರಿ, ಈಶ್ವರ್ ಕುಮಾರ್ ಕಾಂದೋ. ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 21ರಿಂದ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ, ಎಂಬಿ ನಾಡಗೌಡ. ಅಸುರಕ್ಷಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ಆಗ್ರಹಿಸಿ ನವೆಂಬರ್ 26ರಂದು ಬೆಂಗಳೂರು ಚಲೋ, ಗಂಗಣ್ಣ ತೋರಣದಿಂಡಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.